ಶಿವಂ ವಾಸ್ತು ಅನ್ನೋ ಸಮಯ ನಿನ್ನೆ ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ರಿಗೂ. ದಯಮಾಡಿ ಮಹಿಳಾ ಬಾಂಧವರು ಯಾರು ಕೂಡ ಗಂಟೆಯನ್ನ ಹೊಡಿಬೇಡಿ, ಅದು ಅಶುಭ ಅಂತ ಹೇಳ್ತಾ ಇದ್ರಿ. ಜೊತೆಗೆ ದೇವಸ್ಥಾನಕ್ಕೆ ಹೋದಾಗ ಪುಟ್ಟ ಪುಟ್ಟ ಗುಡಿಗಳಿಗೂ ಕೂಡ ನಾವು ನಮಸ್ಕರಿಸಬೇಕು, ಅಲ್ಲಿ ಕೂಡ ಸಾನ್ನಿಧ್ಯ ಇರತ್ತೆ. ನಾವು ನಮಸ್ಕಾರ ಮಾಡಿದಾಗಿಂದ ಆ ಒಂದು ಭಾವನೆಯಿಂದ ಅಲ್ಲಿ ಕೂಡ ಇನ್ನಷ್ಟು ಶಕ್ತಿ ವೃದ್ಧಿ ಆಗತ್ತೆ ಅಂತ. ಮುಂದೆ ಗುರುಜಿ. ಖಂಡಿತ ನೋಡಿ, ದೈವಾನುಗ್ರಹ ಭಕ್ತ ಪ್ರಿಯರೇ, ಶಿವಂ ವಾಸ್ತುವಲ್ಲಿ ಪರಮೇಶ್ವರ ಕೃಪಾ ಕಟಾಕ್ಷದಲ್ಲಿ ಪ್ರತಿಯೊಂದು ದೇವಾಲಯದಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇರುತ್ತೆ. ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ಗುಡಿ ಇರುತ್ತೆ. ಗಣೇಶ ಕೇಳಿದ್ದೇ ಅದು, ಇಡೀ ಜಗತ್ತಿನ ಎಲ್ಲ ದೇವಾಲಯಗಳು ಸುಬ್ರಹ್ಮಣ್ಯನಿಗೆ ಕೊಟ್ಟುಬಿಡಿ, ಆದರೆ ಎಲ್ಲ ದೇವಾಲಯದಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಎಲ್ಲರೂ ನನ್ನಲ್ಲಿ ಒಂದು ಗುಡಿ ಇರಲಿ ಅಂತಾನೆ. ಮೊದಲನೇದಾಗಿ ನಾವು ಸ್ವಾಗತ ಮಾಡೋದು ಶಿವಂ ವಾಸ್ತು, ವಾಸ್ತು ಪುರುಷನ್ನ ಮತ್ತು ಶಿವನ್ನ. ಅಲ್ಲಿಂದ ದೇವಾಲಯಕ್ಕೆ ಹೋಗೋಣ, ಬನ್ನಿ ವೀಕ್ಷಕರೇ. ಬಹಳ ಸಂತೋಷ ವೀಕ್ಷಕರೇ, ಇವತ್ತಿನ ದಿವಸ ಶಿವಾಲಯಕ್ಕೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬರು, ದೇವಾಲಯಕ್ಕೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬರು, ಜೀವಾಳವನ್ನು ಕಂಡುಹಿಡಿತಕ್ಕಂಥ ಪ್ರತಿಯೊಬ್ಬರು, ವಿಷ್ಣು ಆಲಯಗಳನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರು, ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ಜಗನ್ಮಾತೆ ದೇವಾಲಯಗಳಲ್ಲಿ ನೋಡಿರ್ತಕ್ಕಂಥ ಪ್ರತಿಯೊಬ್ಬರು, ಇಡೀ ಜಗತ್ತಲ್ಲಿ ಇಂಥ ಒಂದು ಕಲ್ಲಿನ ಕೆತ್ತನೆಗಳು ವಿಕ್ರಮಾದಿತ್ಯನ ಕಾಲದಿಂದ ಹಿಡಿದು ಚೋಳರಾಜನ ಕಾಲದಿಂದ ಹಿಡಿದು ಹೊಯ್ಸಳರ ಕಾಲದವರೆಗೂ ಮಾತ್ರ. ತದನಂತರ ಕೃಷ್ಣದೇವರಾಯರು ಈ ಕಲಾಕೃತಿಗಳನ್ನೆಲ್ಲ ನೋಡಿ ಬಹಳ ಸಂತೋಷ ಮಾಡಿ ಇದನ್ನು ಕಾಪಾಡಿಕೊಂಡು ಬಂದರೆ ಹೊರತು ಅವರ ನಿರ್ಮಾಣ ಕಾರ್ಯವನ್ನು ಮಾಡಿಲ್ಲ. ತದನಂತರ ಅವ್ರು ಹೇಳ್ತಾರೆ, ಇಡೀ ಜಗತ್ತನ್ನು ನಮ್ಮ ಕುಲದೇವರಾಗಿರ್ತಕ್ಕಂಥ ಶ್ರೀನಿವಾಸನು ಆ ದೇವಾಲಯ ನಿರ್ಮಾಣ ಕಾರ್ಯವನ್ನು ಮಾಡೋಣ. ತದನಂತರ ನನ್ನ ಹೆಂಡತಿಯಾಗಿರ್ತಕ್ಕಂಥ ತಿರುಮಲಾಂಬ ಅನ್ನೋಳಿಗೆ ಆ ತಿರುಮಲೈ ಅಂದರೆ ಬೆಟ್ಟದ ಮೇಲಿರತಕ್ಕಂಥ ಆ ಬಾಲಾ ತ್ರಿಪುರ ಸುಂದರಿ ನಮ್ಮ ಕುಲದೇವರಾಗಿರೋದ್ರಿಂದ ಆ ಜಗನ್ಮಾತೆಗೆ ಒಂದು ದೇವಾಲಯ ನಿರ್ಮಾಣ ಮಾಡೋಣ ಅಂತ ಕಲಿಯುಗದಲ್ಲಿ 5 ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದು ಕೃಷ್ಣದೇವರಾಯರು. ಅಷ್ಟು ಬಿಟ್ಟರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರತಕ್ಕಂಥ ಅವರು ಕಲ್ಲು ಕೆತ್ತನೆಗಳನ್ನೇ ಮಾಡಿಕೊಂಡು ಹಂಪಿ ರಾಜ್ಯವನ್ನು ಆಳಿದ್ರು. ಇಡೀ ವಿಜಯನಗರ ಸಾಮ್ರಾಜ್ಯವನ್ನೇ ಅವ್ರು ಮಾಡಿಕೊಂಡ್ರು, ದಕ್ಷಿಣ ಪೂರ್ತಿ ಆಳಿದ್ರು. ಅದಕ್ಕೆ ಇವತ್ತಿನವರೆಗೂ ಇಡೀ ಜಗತ್ತಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ, ಅರ್ಜುನನ ಮರು ಅವತಾರ ಸಾಕ್ಷಾತ್ ಅಲೆಕ್ಸಾಂಡರ್. ಅದಕ್ಕೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನೋನು ಇಡೀ ಭಾರತ ದೇಶ ಸಂಚಾರ ಮಾಡಿಕೊಂಡು ಬಂದಾಗಲೂ ತಾನು ಶಸ್ತ್ರಾಸ್ತ್ರಗಳನ್ನ ಇಲ್ಲಿಟ್ಟಿದ್ದ ಬನ್ನಿ ಮರದಲ್ಲಿ, ಅದಕ್ಕೆ ಕೊಡುಮುಡಿ. ಇವತ್ತು ಬ್ರಹ್ಮನ ದೇವಸ್ಥಾನದ ಬ್ರಹ್ಮನ 3 ಮುಖದ ಮೇಲ್ಭಾಗದಲ್ಲಿರ್ತಕ್ಕಂಥ ಬನ್ನಿ ಮರದಲ್ಲಿ ಅವನಿಗೆ ಜ್ಞಾಪಕೋದಯ ಆಯಿತು. ಆವಾಗ ಈಶ್ವರನ ಬಂದು ನಮಸ್ಕಾರ ಮಾಡ್ತಾನೆ. ಐ ಹ್ಯಾವ್ ರೂಲ್ಡ್ ಆಲ್ ದಿ ವರ್ಲ್ಡ್ ಬಟ್ ಐ ಆಮ್ ಗೆಟಿಂಗ್ ಸಮ್ ಎನರ್ಜಿ ಇನ್ ದಿಸ್ ಪ್ಲೇಸ್ ಅಂತ ಕೇಳ್ತಾನೆ. ಆಗ ಆ ದೈವಜ್ಞಾನದಲ್ಲಿ ಆ ಕಾಲದ ಒಂದು ಪಂಡಿತರ ಮುಖಾಂತರ ಗೊತ್ತಾಯಿತು, ಇವನ ಪುನರ್ಜನ್ಮದ ಪುನರಾವತಾರವೇ ಇನ್ಯಾವುದೂ ಅಲ್ಲ, ಅರ್ಜುನ ಅಂತ. ಅದಕ್ಕೆ ಅರ್ಜುನನ ಪುನರಾವತಾರ ಅಲೆಕ್ಸಾಂಡರ್ ದಿ ಗ್ರೇಟ್. ಇವತ್ತು ನೋಡಿ ನೀವು, ಅರ್ಜುನನಿಗೆ ತಾಯಿ ಒಂದು ಸಂಬಂಧ, ಅದಾದ ಮೇಲೆ ಅಲೆಕ್ಸಾಂಡರ್ಗೂ ತಾಯಿ ಒಂದು ಸಂಬಂಧ, ಆಳ್ವಿಕೆ ನಡೆದಿದ್ದೇ ತಾಯಿ ಮುಖಾಂತರ ಮಗನಿಗೆ. ಅಂದು ಇಂದು ನಾಳೆ ಎಂದೆಂದು. ಅದಕ್ಕೆ ಇಂತಹ ಒಂದು ಸಾನ್ನಿಧ್ಯವನ್ನ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ದೇವಾಲಯ ಶಾಸ್ತ್ರದಲ್ಲಿ ಓದಿದಾಗ, ಯಾವ ದೇವಸ್ಥಾನಕ್ಕೆ ಹೋದಾಗ ಯಾವ ನಕ್ಷತ್ರದ ಬಲ ಸಿಗತ್ತೆ. ನಿಮ್ಮನ್ನೆಲ್ಲ ಏನಕ್ಕೆ ಕಳಿಸೋದು ದೇವಾಲಯಗಳಿಗೆ? ತಮಿಳ್ನಾಡು ದೇವಸ್ಥಾನ, ತಮಿಳ್ನಾಡು ದೇವಾಲಯ ನಮ್ಮ ತಾತ ಅಲ್ಲ, ನಮ್ಮ ಅಜ್ಜಿ ಅಲ್ಲ, ಯಾರೂ ಕಟ್ಟಿಲ್ಲ. ಅಲ್ಲಿ ಮಹಾರಾಜರ ಕಾಲದಿಂದ ನಾವು ಎಂದೆಂದೋ ಯುಗದಿಂದ ವಾಸ ಮಾಡ್ಕೊಂಬಂದ್ರು. ನಮ್ಮ ಪುನರ್ಜನ್ಮದಿಂದಾನೂ ಆ ಕ್ಷೇತ್ರಗಳಲ್ಲಿ ಬಂದಿದ್ವಿ, ಈಗಲೂ ಇದ್ದೀವಿ, ಮುಂದಕ್ಕೂ ಇರ್ತೀವಿ. ನೀವೆಲ್ಲರೂ ಆವಾಗ ಆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಮೊಬೈಲ್ಗೆ ಯಾವ್ಯಾವ ಚಾರ್ಜರು, ಯಾವ್ಯಾವ ಹೋಲ್ಗೆ ಯಾವ್ಯಾವ ಫಿಕ್ಸಿಂಗು ಎಲ್ಲ ಜ್ಞಾಪಕ ಇರ್ಬೇಕು ನಿಮಗೆ. ಅದಕ್ಕೆ ಆ ಸಮಯಕ್ಕೆ ಹೋದಾಗ ಅಯ್ಯೋ ಏನೋ ಒಂಥರ ಅನಿಸ್ತಾ ಇದೆ, ಈ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಒಂಥರ ಸಂತೋಷ ಆಯ್ತು ನನಗೆ ಅಂತ ಕೆಲವರಿಗೆ ಅನುಭವ ಆಗತ್ತಲ್ಲ. ಆ ಅನುಭವ ಇನ್ನೇನಲ್ಲ, ಯಾವುದೋ ಜನ್ಮದಲ್ಲಿ ನೀವುಗಳು ಏನೋ ಆಗಿದ್ದಾಗ ಆ ಸ್ಥಳದಲ್ಲಿ ಆ ಸಮಯದಲ್ಲಿ ಆ ಒಂದು ಗ್ರಾವಿಟೇಷನ್ ಪುಲ್ಲು ಮತ್ತೆ ತಿರುಗಿ ಎಳೆಯುತ್ತೆ, ಸೆಳಿತ. ಆ ಸೆಳಿತ ಯಾವಾಗ ಅಂದರೆ ಇಂಥ ಒಂದು ಗುರುಮುಖೇನ ದೇವದರ್ಶಿಯಾಮಿ. ಇವತ್ತವರೆಗೂ ಆಧ್ಯಾತ್ಮದಲ್ಲಿ ನಿಮ್ಮನ್ನ ಯಾರಾದರೂ ಯಾತ್ರೆ ಕಳಿಸಿದಾರ? ಇಡೀ ಬ್ರಹ್ಮಾಂಡ ಲೋಕದಲ್ಲಿ ಬಿಟ್ಟು ಯಾವ ಮಾಧ್ಯಮದವನು ಬರೀ ಶಾಸ್ತ್ರ ಹೇಳ್ತಾನೆ ಹೊರತು ಇಡೀ ಜಗತ್ತಲ್ಲಿ ಯಾವುದೋ ಒಂದು ದೇವಾಲಯಗಳನ್ನ ಇಡೀ ಜಗತ್ತಲ್ಲಿ ನೋಡಿಲ್ಲ, ಕಲ್ತ್ಕೊಂಡಿಲ್ಲ, ಸಂಸ್ಕಾರಗಳು ಪೂರ್ತಿ ಗೊತ್ತಿಲ್ಲ. ಅರ್ಧಂಬರ್ಧ ಎಂಟಿ ಮೆಸಲ್ಸ್ ಮೇಕ್ಸ್ ನಾಯ್ಸ್. ಏನ್ ಮಾಡ್ತೀಯ? ಚಿಕ್ಕ ವಯಸ್ಸಲ್ಲೇ ಇವರೆಲ್ಲ ಇಷ್ಟು ದೊಡ್ಡ ಪದವಿಗೆ ಬಂದ್ಬಿಟ್ರಲ್ಲ, ಇಂಥ ಹೆಸರಾಂತಿ ಆಗ್ಬಿಟ್ರಲ್ಲ, ಭಾರತ ದೇಶ ಪೂರ್ತಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದವನೇ ನಾನು ಅನ್ನೋದು ಅವರಿಗೆಲ್ಲ ಏನಾಗಿದೆ, ಹೊಟ್ಟೆ ಕಿಚ್ಚು ಪಾಪ. ಅದಕ್ಕೆ ಏನು ಮಾಡ್ತಾರೆ, ಕಾಲಾಯ ತಸ್ಮೇನ, ನಮಗೂ ಸಾಕು ಸಂತೃಪ್ತಿ. ಅದಕ್ಕೆ ನೋಡಿ 3 ಮಾಧ್ಯಮ 5 ವರ್ಷಗಳ ಕಾಲ ವಿಮುಕ್ತಿ. ಅದಕ್ಕೆ ಇಂಥ ವಿಮುಕ್ತಿಯನ್ನು ಕಾಯ್ತಾ ಅವಾಗ ಯಾವ್ಯಾವ ಸಮಯಕ್ಕೆ ಹೇಳ್ತೀವೋ ನೀವೆಲ್ಲ ಜ್ಞಾಪಕ ಶಕ್ತಿಯನ್ನು ಹೊಂದ್ಕೊಳ್ಳಿ. ನನ್ನ ಕೈಂಕರ್ಯ ಏನು ಅಂದರೆ, ಜಗತ್ತಲ್ಲಿ ದೇವಾಲಯಗಳಿಗೆ ನಾವು ಹೇಗೆ ಶಕ್ತಿ ಸಂಪಾದನೆ ಮಾಡಿದ್ವೋ ಇಡೀ ಭಾರತ ದೇಶನ 7 ಸಲ ಸುತ್ತು ಬೆಳೆಸಿರೋದ್ರಿಂದ ಅಷ್ಟು ಶಕ್ತಿಗಳು ಇಂತಿಂಥವರಿಗೆ, ಇಂಥದ್ದು ನಕ್ಷತ್ರಕ್ಕೆ, ಇಂತಿಂಥ ರಾಶಿಗೆ, ಇಂತಿಂಥ ಸಮಯಕ್ಕೆ ಆ ಕ್ಷೇತ್ರದಲ್ಲಿ ನಿಮಗೆ ಫಲ ಸಿಗುತ್ತೆ ಅಂತ ನಾನು ಅರ್ಥ ಬಾಳ್ತಕ್ಕಂಥ ವಿಚಾರ.
ಅದಕ್ಕೆ 33 ಗುರುಗಳು ಏನು ಹೇಳ್ಕೊಟ್ರು ನಿಮಗೆಲ್ಲ ದಾರಿ ಎರಿತಾ ಇರೋದು. ಅದಕ್ಕೆ ನೀವೆಲ್ಲ ವೀಕ್ಷಕರು ಇಂಥ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಶಕ್ತಿಗಳನ್ನು, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಯಾವುದೋ ಒಬ್ಬ ಮನುಷ್ಯನ ನಂಬಿಕೊಂಡು ಒಂದು ಹೋಮ ಮಾಡಿದಾಕ್ಷಣಕ್ಕೆ ಸರಿ ಹೋಗುತ್ತೆ ಅನ್ನೋದು ಸುಳ್ಳು ಸುಳ್ಳು ಸುಳ್ಳು. ನೀವು ನಿಜವಾಗ್ಲೂ ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ನಿಮ್ಮ ಕಷ್ಟಗಳು ಹೋಗಬೇಕು ಅಂದರೆ ಬರೀ ಕ್ಷೇತ್ರ ದರ್ಶನದಲ್ಲಿ, ಇಡೀ ಜಗತ್ತಲ್ಲಿ ಭಗವಂತನ ಪೂಜೆಯಲ್ಲಿ, ನಂಬಿಕೆಯಲ್ಲಿ ಉಳಿದಿರತಕ್ಕಂಥದ್ದೇ ಭಗವಂತನ ದೇವಾಲಯ. ಇಂಥ ಒಂದು ದೇವಾಲಯಕ್ಕೆ ನಾವು ಹೋಗಬೇಕಾದ್ರೆ ಮನೆಯಿಂದ ಹೊರಟಾಗ ಏನೇನು ಅಡಚಣೆಗಳು ಅಂದರೆ, ಒಂದು ಒಳ್ಳೇದಾಗಬೇಕಾದ್ರೆ 108 ವಿಘ್ನಗಳು, ಆದರೂ ಸಹ ಒಳ್ಳೆ ಫಲಗಳನ್ನು ತಗೊಂಡು ಮನೆಗೆ ನೇರವಾಗಿ ವಾಪಸ್ ಬರಬೇಕು. ಅಂದಿನ ಕಾಲದಲ್ಲೂ ಇವತ್ತಿನ ಕಾಲದಲ್ಲೂ ಯಾವತ್ತೂ ತಿಳ್ಕೊಳ್ಳಿ, ಆ ಕ್ಷೇತ್ರದಲ್ಲಿ ಭಗವಂತ ಒಂದು ಐ ಸ್ಪೆಷಲಿಸ್ಟ್ ಆಗಿ ಕೂತಿರ್ತಾನೆ, ಇಲ್ಲ ಡೆಂಟಿಸ್ಟ್ ಆಗಿ ಕೂತಿರ್ತಾನೆ, ಇಲ್ಲ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೂತಿರ್ತಾನೆ, ಏನಾಗಿ ಕೂತಿರ್ತಾನೋ ಗೊತ್ತಿಲ್ಲ, ಆ ಕ್ಷೇತ್ರದಲ್ಲಿ ಕೂತಿರ್ತಾನೆ. ಒಂದು ಕಡೆ ಹೋದಾಗ ನಮ್ಮಲ್ಲಿ ಆಹಾ ನೋಡು ಆ ಮೂಳೆಗಳೆಲ್ಲ ಸರಿ ಹೋಯ್ತು, ಒಂದು ಕಡೆ ಹೋದಾಗ ಕಣ್ಣು ಕಾಂತಿಗಳು ಬಂತು, ಎಷ್ಟು ಚೆನ್ನಾಗಾಯ್ತು, ಅಯ್ಯೋ ನಮ್ಗೇನೋ ಚರ್ಮದ ವ್ಯಾಧಿ ಇತ್ತು ನೋಡಿ ಹೊಟ್ಟೋಯ್ತು ಎಲ್ಲ ಫಸ್ಟ್ ಕ್ಲಾಸ್ ಅಂತ. ಆ ಸ್ನಾನ ಮಾಡಿದಾಗ ನೀರು ತಂದಾಗ ನೋಡಿ ಆರೋಗ್ಯವಾಗಿರ್ತಕ್ಕಂಥ ವಿಚಾರ, ಮೋಕ್ಷ. ಒದ್ದಾಡ್ತಾ ಇದ್ರು ಬೆಡ್ ರಿಡನ್ ಆಗಿ, ಆ ನೀರು ಕುಡಿದ ತಕ್ಷಣ ಸದ್ಯ ಯಾರಿಗೂ ಸಿಗದಾಗ ಹೊಟ್ಟೋದ್ರು, ಒಳ್ಳೆ ಸಾವ್ರಿ ಅಂತ. ಅಂದರೆ ಆ ಒಂದು ಸಮಯ ಬಂದಾಗ ಯಾವ ಕಾಲಕ್ಕೂ ಭಗವಂತನ ಯಾರು ಮರಿತಾನೋ, ನೀವು ಕಷ್ಟ ಕಾಲಕ್ಕೆ ಭಗವಂತ ನೆನೆಸ್ಕೊಂತೀರ ಹೊರತು ಸುಖದಲ್ಲ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ನಿತ್ಯ ವೆಂಕಟರಮಣ ಅಂತ ಭಗವಂತನ ನಾಮಸ್ಮರಣೆಲೇ ಇರಿ, ದೇವಾಲಯಕ್ಕೆ ಹೋಗ್ತಾ ಇರಿ, ದೇವರ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ಎಲ್ಲ ದೇವರಿಗೂ ಗೌರವಿಸಿ, ಎಲ್ಲ ಘನತೆಗಳನ್ನ ನಂಬ್ಕೊಳ್ಳಿ. ಮನುಷ್ಯನ ನಂಬೇಡಿ, ಮನುಷ್ಯನ ನಂಬೇಡಿ, ಮನುಷ್ಯನ ನಂಬೇಡಿ. ಯಾಕೆಂದ್ರೆ ಯಾವ ಕಾಲಕ್ಕೂ ಮನುಷ್ಯ ಯಾವತ್ತಿದ್ರೂ ಸ್ವಾರ್ಥ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇರುತ್ತೆ, ಪ್ರತಿಯೊಬ್ಬನೂ ತನ್ನ ಕೈಂಕರ್ಯವನ್ನು ಮಾಡ್ಕೊಳ್ಳೋಕ್ಕೆ ಭಗವಂತನ ಹತ್ರ ಹೋಗಲೇಬೇಕು, ಒಂದಲ್ಲ ಒಂದು ದಿನ. ಆ ಮುಕ್ತಿ ನಿಮ್ಮೆಲ್ಲರಿಗೂ ಪ್ರಸಾದಿಸಕ್ಕೋಸ್ಕರ ಪ್ರಳಯವೇ ಆಗ್ತಾ ಇರೋ ಈ ಸಮಯಕ್ಕೆ ನಿಮ್ಮೆಲ್ಲರಿಗೂ ಸಾಮೂಹಿಕವಾಗಿ ಮಾಡ್ತಾ ಇರೋ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗದ ವಿಚಾರ ಮತ್ತಷ್ಟು ತಿಳಿಸ್ತೀನಿ, ಕಾಯ್ತಾ ಇರಿ. ಗುರುಜಿ, ನೀವು ತಿಳಿಸ್ತಾ ಇದ್ರಿ ಬರೀ ಹೋಮ ಹವನಗಳನ್ನ ಮಾಡಿಸಿದ್ರೆ ಅಷ್ಟೇ ಸಾಕಲ್ಲ, ಅದರ ಜೊತೆಗೆ ನಾವು ದೇವಾಲಯ ದರ್ಶನವನ್ನೂ ಮಾಡಬೇಕು. ಹೇಗೆ ಮಾಡಿದ್ರೆ, ಜೊತೆಗೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಎಲ್ಲಾ ಸಿಗೋದಿಲ್ಲ, ಒಂದೊಂದರಲ್ಲಿ ಒಂದೊಂದು ಅಂಶವಿರುತ್ತೆ, ಎಲ್ಲಾ ದೇವಾಲಯಕ್ಕೂ ಹೋಗಿ ಅಂತ ಹೇಳ್ತಾ ಇದ್ದೀರಾ.